ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಡೆಸರ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿದ್ದರೂ ಸಂಕ್ರಾಂತಿ ಬರ್ತಾ ಇದೆ, ಹಾಗೆ ಈ ಚಳಿಗಾಲಕ್ಕೆ ಮೈ ಚರ್ಮ ಎಲ್ಲ ಬಿರುಕು ಹಾಗೆ ಶೈನಿಂಗ್ ಕೂಡ ಕಳೆದುಕೊಂಡಿರುತ್ತೆ. ಈ ಥರ ರೆಸಿಪಿನ ಮಾಡಿ ತಿನ್ನಿ. ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟಪಡುವಂಥ ರೆಸಿಪಿ ಇದು. ಓಕೆ ಫ್ರೆಂಡ್ಸ್, ಹಾಗಿದ್ದರೆ ಈ ಡೆಸರ್ಟ್ ಅಥವಾ ಹೆಲ್ದಿ ಬೈಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಜಸ್ಟ್ 5 ಮಿನಿಟ್ಸಲ್ಲೇ ಮಾಡ್ಕೋಬೋದು ಈ ರೆಸಿಪಿನ. ತುಂಬ ದಿನ ಇಟ್ಟು ತಿನ್ಬೋದು, ಕೆಡೋದಿಲ್ಲ. ನಾನಿಲ್ಲಿ ಮೊದಲೇದಾಗಿ ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಒಂದು ಬೌಲ್ನಷ್ಟು ಕಡಲೆ ಬೀಜನ ಹುರಿದು ಹಾಕೋತಾ ಇದ್ದೀನಿ. ಅರ್ಧ ಬೌಲ್ನಷ್ಟು ಬಿಳಿ ಎಳ್ಳನ್ನು ಹುರಿದು ಹಾಕೋತಾ ಇದ್ದೀನಿ. 3/4 ಬೌಲ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. 1.5 ಬೌಲ್ನಷ್ಟು ಖರ್ಜೂರನ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತರಿಯಾಗಿ ರುಬ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಿಡುತ್ತೆ. ಈ ಥರ ಮುದ್ದೆ ಥರ ಆಗಬೇಕು. ಇವಾಗ ಇನ್ನೊಂದು ಸಣ್ಣ ಮಿಕ್ಸಿ ಜಾರಲ್ಲಿ ಏಲಕ್ಕಿ ಹಾಕೋತಾ ಇದ್ದೀನಿ, ಲವಂಗ ಹಾಕೋತಾ ಇದ್ದೀನಿ, ಹಾಗೆ ಜಾಜಿಕಾಯನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಒಣ ಶುಂಠಿ ಪುಡಿನ ಹಾಕ್ಕೊಂಡು ಹುರಿಗಡಲೆನ ಹಾಕೋತಾ ಇದ್ದೀನಿ 1 ಬೌಲ್ನಷ್ಟು. ಇದನ್ನು ಅಷ್ಟೇ ನುಣ್ಣಗೆ ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ಇದನ್ನು ಆಲ್ರೆಡಿ ರುಬ್ಕೊಂಡಿದ್ವಲ್ಲ ದೊಡ್ಡ ಮಿಕ್ಸಿ ಜಾರಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಜಸ್ಟ್ ಮೆಲ್ಟ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ, ತುಂಬ ಸುಡಬಾರ್ದು. ಓಕೆ, ಇವಾಗ ಮತ್ತೆ ಇದನ್ನು ನುಣ್ಣಗೆ ಅಂದರೆ 1-2-3 ರೌಂಡು ತಿರುಗಿಸ್ಕೋಬೇಕು. ಒಂಚೂರು ನೀರು ಹಾಕಕ್ಕೆ ಹೋಗಬೇಡಿ, ಅದೇ ಎಣ್ಣೆ ರಿಲೀಸ್ ಆಗುತ್ತೆ. ಹಾಗೆ ತುಪ್ಪನೂ ಹಾಕ್ಕೊಂಡಿರ್ತೀವಲ್ಲ, ಇಷ್ಟೇ ಸಾಕಾಗುತ್ತೆ. ಇವಾಗ ನೋಡಿ ಮೆತ್ತಗಾಗಿದೆ, ಉಂಡೆ ಥರ ಕಟ್ಕೋಬೋದು, ಹಿಟ್ಟು ಥರ ನಾದ್ಕೋಬೋದು, ಅಷ್ಟು ಚೆನ್ನಾಗಾಗುತ್ತೆ ಇದು. ಇವಾಗ ನೋಡಿ ಈಸಿಯಾಗಿ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ. ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಿಲಿಕಾನ್ ಮೋಲ್ಡ್ ಸಿಗುತ್ತಲ್ಲ, ಅದರಲ್ಲಿ ಹಾಕಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಫಿಲ್ ಮಾಡಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಡಿಫ್ರೆಂಟ್ ಶೇಪಲ್ಲಿರೋ ಮೋಲ್ಡಲ್ಲಿ ಹಾಕ್ಕೊಂಬಿಡಿ. ಹಾಗೆ ಹಾರ್ಡ್ ಇರುತ್ತಲ್ಲ ಮೋಲ್ಡು, ಅದರಲ್ಲಿ ಹಾಕಕ್ಕೆ ಹೋಗಬೇಡಿ, ಅದು ಬರೋದಿಲ್ಲ. ಈ ಥರ ಸಾಫ್ಟಾಗಿ ಸಿಲಿಕಾನ್ ಮೋಲ್ಡಲ್ಲೇ ಹಾಕಬೇಕು. ಇವಾಗ ಅರ್ಧ ಗಂಟೆ ಫ್ರಿಜ್ಜಲ್ಲಿ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಇವಾಗ ನೋಡಿ ರಾ ಕಾಂಪೌಂಡ್ ಚಾಕ್ಲೇಟನ್ನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ಬೆಣ್ಣೆನ ಮೆಲ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈಗ ಚಾಕ್ಲೇಟನ್ನು ಕರಗಿಸ್ಕೋತಾ ಇದ್ದೀನಿ. ಈ ರಾ ಕಾಂಪೌಂಡ್ ಚಾಕ್ಲೇಟ್ ಇಲ್ಲ ಅಂದರೆ ಕ್ಯಾಡ್ಬರಿ ಚಾಕ್ಲೇಟ್ ಆದರೂ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಲಿಕ್ವಿಡ್ ಆಯಿತು, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅರ್ಧ ಗಂಟೆ ಆಗಿದೆ. ಈ ಮೋಲ್ಡನ್ನು ಚೆಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಡಿಮೋಲ್ಡ್ ಆಗ್ತಾ ಇದ್ದಾವೆ, ಎಷ್ಟು ಈಸಿಯಾಗಿ ಬರ್ತಾ ಇದ್ದಾವೆ. ನೋಡ್ತಾ ಇರ್ಬೋದು, ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಡಿಫ್ರೆಂಟ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚಾಕೋ ಚಿಪ್ಸನ್ನು ಡೆಕೋರೇಷನ್ ಅಥವಾ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ, ಇದ್ರ ಮೇಲೆ ಹಾಕ್ಬಿಟ್ಟು ಈ ಥರ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ವಲ್ಲ ಚಾಕ್ಲೇಟ್ ಸಿರಪ್ ಥರ ಆಗಿದೆ ನೋಡಿ. ಇದನ್ನು ಇದರಲ್ಲೆಲ್ಲ ಡಿಸೈನ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ, ಫಿಲ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದಾವು, ಅಷ್ಟೇ ಹೆಲ್ದಿಯಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಈಸಿಯಾಗಿ ಮಾಡ್ಕೋಬಹುದು. ಓಕೆ, ಇವಾಗ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ಪ್ಲೇಟಲ್ಲಿ ರೆಡಿ ಮಾಡಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಷ್ಟು ಈಸಿಯಾದ ರೆಸಿಪಿ ನೋಡಿ. ಈ ಹೆಲ್ದಿ ಬೈಟ್ಸ್ನ ನೀವು ಟ್ರೈ ಮಾಡಿ. ತುಂಬ ಹೆಲ್ದಿಯಾದ ಡೆಸರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಈ ಚಳಿಗಾಲಕ್ಕೆ ಮಾಡಿ ಮಿಸ್ ಮಾಡ್ಕೋಬೇಡಿ ಈ ರೆಸಿಪಿನ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.